ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಜ್ಯೋತಿಷಿಯ ಮೊರೆ ಹೋಗಿದ್ದಂತಹ ಮಹಿಳೆಗೆ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ಏನಾಯಿತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಫೋಟೋದಲ್ಲಿರುವಂತಹ ವ್ಯಕ್ತಿಯ ಹೆಸರು ಮೋಹನ್ ಕುಮಾರ್. ಈತ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜ್ಯೋತಿಷಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಆತ ಬೆಂಗಳೂರಿನ ಬ್ಯಾಟರಾಯನಪುರ ನಿವಾಸಿಯಾಗಿರುವಂತಹ ಮಹಿಳೆಯೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಮಹಿಳೆ ಒಂದು ಬ್ಯೂಟಿ ಪಾರ್ಲರ್ ಸೆಂಟರ್ ಅನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಈತ ನನ್ನ ಸಿಸ್ಟರ್ಗೆ ಟ್ರೈನಿಂಗ್ ಅನ್ನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಮಹಿಳೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಅದಾದ ಬಳಿಕ ಅವರ ಒಂದು ಆಫೀಸ್ನ ಲೊಕೇಶನ್ ಅನ್ನ ಕೂಡ ಹಾಕಿಸ್ಕೊಳ್ತಾನೆ. ಲೊಕೇಶನ್ ಹಾಕಿಸ್ಕೊಂಡ ಬಳಿಕ ನೇರವಾಗಿ ಆ ಮಹಿಳೆಯ ಬ್ಯೂಟಿಷಿಯನ್ ಪಾರ್ಲರ್ಗೆ ಹೋಗ್ತಾನೆ. ಅಲ್ಲಿ ಹೋದವನೇ ಅವರನ್ನ ಮಾತನಾಡಿಸ್ತಾ ನನ್ನ ಸಿಸ್ಟರನ್ನ ಈ ಟ್ರೈನಿಂಗಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತಾನೆ. ಅದಾದ ಮೇಲೆ ನಾನೊಬ್ಬ ಜ್ಯೋತಿಷಿ ಅನ್ನೋದನ್ನ ಹೇಳ್ತಾನೆ. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಒಂದಷ್ಟು ಪೂಜೆಗಳನ್ನ ಹೇಳ್ತೀನಿ, ಜೊತೆಗೆ ನಾನು ನಿಮ್ಗೆ ದೀಕ್ಷೆಯನ್ನ ಕೊಡ್ತೀನಿ. ಅದನ್ನ ತೆಗೆದುಕೊಂಡ್ರೆ ನಿಮ್ಗೆ ಇನ್ನೂ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಯೋಗ ಬರುತ್ತೆ ಅಂತ ಹೇಳಿ ನಂಬಿಸ್ತಾನೆ. ಈತನ ಮಾತು ಕೇಳಿ ಆ ಮಹಿಳೆ ಕೂಡ ಈತ ಹೇಳ್ದಂಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಮಹಿಳೆಗೆ ಪತಿ ಹಾಗೆ ಮಗು ಇರುತ್ತೆ. ಅವರಿಬ್ರಿಗೂ ಕೂಡ ಈತನ ವಿಚಾರ ಹೇಳಿದಾಗ ಅವರು ಕೂಡ ನಮ್ಗೆ ಒಳ್ಳೇದಾಗತ್ತೆ, ಒಳ್ಳೆ ಲಾಭ ಆಗತ್ತೆ ಅಂತಂದ್ರೆ ನಾವು ಮಾಡೋಣ ಅವ್ರು ಹೇಳ್ದಂಗೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಈ ಮಹಿಳೆಯನ್ನ ಮಾತನಾಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಜ್ಯೋತಿಷಿ ಅವರ ಪತಿ ಹಾಗೆ ಮಗುವನ್ನ ಹೊರಗಡೆ ಕಳುಹಿಸಿ ನಾನು ಕಾಲ್ ಮಾಡೋವರೆಗೂ ನೀವು ಬರಬೇಡಿ ಅಂತ ಹೇಳಿ ಆ ಮಹಿಳೆಯನ್ನ ಮಾತನಾಡಿಸ್ತಾ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದ್ದಾನಂತೆ. ಆಕೆ ಎಷ್ಟೇ ಬೇಡ ಅಂತ ಅಪೋಸ್ ಮಾಡಿದ್ರು ಕೂಡ ಆತ ಕೇಳಿರಲಿಲ್ಲ ಅನ್ನೋ ಆರೋಪವನ್ನ ಈಗಾಗಲೇ ಮಹಿಳೆ ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ನೀನೇನಾದರೂ ನನಗೆ ಸಹಕಾರ ನೀಡಿಲ್ಲ ಅಂತಂದ್ರೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿ ಆತ ಹೆದರಿಸಿದ್ನಂತೆ. ನಿನ್ನ ಗಂಡ ಹಾಗೆ ಗಂಡನ ಸ್ನೇಹಿತರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತಲೂ ಹೇಳಿದ್ನಂತೆ. ಅದರಂತೆ ಮಾರನೇ ದಿವಸ ಆ ಸಂತ್ರಸ್ತ ಮಹಿಳೆಯ ಗೆಳೆಯ ಅಂದ್ರೆ ಗಂಡನ ಗೆಳೆಯನಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಹಾಗಾಗಿ ಆತ ಹೇಳೋದಕ್ಕೂ ಇಲ್ಲಾಗೋದಕ್ಕೂ ಸಾಮ್ಯತೆ ಇರೋದ್ರಿಂದ ಆತನ ಮಾತನ್ನ ಕೇಳಿ ಮಹಿಳೆ ಶಾಕ್ಗೊಳಗಾಗಿದ್ದಾರೆ. ಕೊನೆಗೆ ಏನೂ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅಂದಾಗ ನಡೆದ ಘಟನೆಯನ್ನೆಲ್ಲ ತನ್ನ ಗಂಡನಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೊನೆಗೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ ದೂರನ್ನ ದಾಖಲಿಸಿರುವಂಥದ್ದು. ಇದೇ ರೀತಿ ಹಲವರಿಗೆ ಮೋಸ ಮಾಡಿದ್ದಾನೆ ಈತ ಅನ್ನೋ ಗಂಭೀರ ಆರೋಪ ಇದೆ. ಈಗಾಗಲೇ FIR ದಾಖಲಿಸಿದ್ದು FIR ದಾಖಲಾಗ್ತಾ ಇದ್ದಂಗೆ ಆತ ಎಸ್ಕೇಪ್ ಆಗಿದ್ದಾನೆ. ಕ್ಯಾಮ್ರಾಮನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.